ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ನೆನ್ನೆ ವ್ಲಾಗ್ನ ಲಾಸ್ಟ್ ವ್ಲಾಗ್ ಏನು ನಾನು ಅಪ್ಲೋಡ್ ಮಾಡಿದೆ ಆ ವಿಡಿಯೋನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೀಸನ್ ಆಫ್ ಏನು ಅಂತ ಅಂದರೆ ಈ ಒಂದು ಬೆಡ್ ಸ್ಪ್ರೆಡ್ನ ನಿಮಗೆ ತೋರಿಸೋದಕ್ಕೋಸ್ಕರ. ತುಂಬ ಜನ ನೋಡಿರ್ತೀರ, ಬಟ್ ಈಗ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರ್ತೀರಲ್ವ, ಸೊ ಅವ್ರಿಗೋಸ್ಕರ ಈ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಬೆಡ್ ಸ್ಪ್ರೆಡ್ ಬಂದು ಆ್ಯಕ್ಚುಲಿ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಈ ಮೀಶೋದಲ್ಲಿ ತೊಗೊಂಡಿರೋ ಬೆಡ್ ಸ್ಪ್ರೆಡ್ ಪ್ರೈಸ್ ಎಷ್ಟು ಅಂತಂದರೆ 498 ರುಪೀಸು ನಾನು ಬುಕ್ ಮಾಡಿದಾಗ. ಇವಾಗ ಪ್ರೈಸ್ ಎಷ್ಟಾಗಿದೆಯೋ ಗೊತ್ತಿಲ್ಲ, ಬಟ್ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಕಿಂಗ್ ಸೈಜು ಬೆಡ್ ಸ್ಪ್ರೆಡ್ ಇದು. ನಿಮಗೇನಾದರೂ ಬೇಕು ಅಂತ ಅಂದರೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ನನಗೆ ತುಂಬ ಇಷ್ಟ ಆಯಿತು. ಹಾಗೆ 2 ಪಿಲ್ಲೋ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ, ಪಿಲ್ಲೋ ಕವರ್ ಜೊತೆ. ಅದು ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಅದಕ್ಕೋಸ್ಕರ ನಿಮಗೆ ಈ ಒಂದು ಏನು ಹೇಳ್ತಾರೆ ಬೆಡ್ ಸ್ಪ್ರೆಡ್ ಇಷ್ಟ ಇದ್ದರೆ ನೀವು ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಯ್ ಆಲ್, ಗುಡ್ ಈವ್ನಿಂಗ್. ನೆನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ರಸಮ್ ಸಾಂಬಾರ ಹೇಗೆ ಮಾಡೋದು, ನಾನು ಎಷ್ಟು ಈಸಿಯಾಗಿ ಮಾಡ್ತೀನಿ ಅಂತ ಅಂದರೆ, ಅಂಕಲ್ಲು ಆಂಟಿಗೆ ಹೇಳ್ಕೊಟ್ಟಿರೋದು. ನಮ್ಮ ಆಂಟಿ ರಸಮ್ ಮಾಡು ಅಂತ ಹೇಳಿದಾಗ ಅವ್ರ ಹತ್ರ ಕೇಳಿಸ್ಕೊಂಡು ನಾನು ಮಾಡಿದ್ದು. ನಮ್ಮ ಶಿವಾಂಟಿ ಇದ್ದಾರೆ, ಸೊ ನಮ್ಮ ಅಮ್ಮನ ತಂಗಿ. ಹಾಗಾಗಿ ನಂಗೆ ಆ ರಸಮ್ ಸಿಕ್ಕಾಪಟ್ಟೆ ಇಷ್ಟ. ಚೇತುಗೂ ಇಷ್ಟ. ಚೇತುಗೆ ರಸಮ್ ಜೊತೆ ನಾನ್ ವೆಜ್ಜು ಅಥವಾ ಬಜ್ಜಿ ಬೋಂಡ ಏನಾದರೂ ಇದ್ದರೆ ಇಷ್ಟಪಡ್ತಾರೆ. ರಸಮ್ ಜೊತೆ ಏನಾದರೂ ಮಾಡ್ತೀನಿ ಸೈಡ್ ಡಿಶ್ಶು. ಇವಾಗ ರಸಮ್ ಹೇಗೆ ಮಾಡೋದು, ಸಿಂಪಲ್ಲಾಗಿ ಎಷ್ಟು ಈಸಿ ಅಂತ ಅಂದರೆ, ಅದೆಷ್ಟು ಈಸಿಯಾಗಿರುತ್ತೋ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಸ್, ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಸ್ಟವ್ ಹಚ್ಚೋಣ. ಇದಕ್ಕೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ನಿಮ್ಮ ಮನೇಲಿ ಯಾವ ಎಣ್ಣೆಗಳನ್ನ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೋಬೋದು. ಎಣ್ಣೆ ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಜನಕ್ಕೆ ಮಾಡ್ಕೊಳ್ಳೋದ್ರಿಂದ ಕ್ವಾಂಟಿಟಿನೂ ಹೇಳ್ತೀನಿ ಎಷ್ಟು ಅಂತ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಜನ ಇರೋರಿಗೆ ಕಮ್ಮಿ ಕ್ವಾಂಟಿಟಿ ನೀವು ನೋಡ್ಕೊಂಡು ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಈ ಸ್ಪೂನಲ್ಲಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ಸಾಸಿವೆ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಖಾರ ಇದೆಯಲ್ವ ಗೊತ್ತಿಲ್ಲ, ಇವತ್ತು ಹಾಕ್ತಾಯಿದ್ದೀನಿ ಬೇರೆ ಮೆಣಸಿನ್ಕಾಯಿ. ಹಾಗೆ ಇಲ್ಲಿ 2 ಬ್ಯಾಡ್ಗೆ 2 ಗುಂಟೂರು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗಿಲ್ಲ ಅಂದರೂ ಪರವಾಗಿಲ್ಲ. ಹಾಗೆ ಇಲ್ಲಿ ಒಂದು 7-8 ಎಷ್ಟಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಹಾಕ್ಬೋದು, ಬಟ್ ಸಿಪ್ಪೆ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಫಸ್ಟ್ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಆದಮೇಲೆ ಇವಾಗ ನಾನು ಇದಕ್ಕೆ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹಾಗಾಗಿ ನಾನು ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಾದ್ಮೇಲೆ ಟೊಮೆಟೊ 2.5 ಟೊಮೊಟೊನ ನಾನು ರುಬ್ಬಿಟ್ಕೊಂಡಿದ್ದೀನಿ. ಸೊ 3 ಆದರೂ ಹಾಕೋಬೋದು. ಇದು ಜಾಮ್ ಟೊಮೊಟೊ ನಾನು ತೊಗೊಂಡಿರೋದು. ಹುಳಿ ಟೊಮೊಟೊ ತೊಗೋತೀನಿ ಅಂತಂದರೆ 1-2 ತೊಗೊಳ್ಳಿ ಸಾಕಾಗುತ್ತೆ 3 ಜನಕ್ಕಾದರೆ.
ಇವಾಗ ಇದಿಷ್ಟು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಬೇಕು. ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗಿದೆ, ಎಣ್ಣೆಲಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಜಾರಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಆ ನೀರನ್ನು ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾವು ರಸಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಕ್ವಾಂಟಿಟಿನ ಹಾಕ್ಕೋಬೇಕಾಗತ್ತೆ. ನಾವು ಟೊಮೊಟೊ ರುಬ್ಬಿದ್ದು ಅಲ್ವಾ, ಸೊ ರುಬ್ಬಿರೋ ಟೊಮೆಟೊ ಜಾಸ್ತಿ ಗಟ್ಟಿಯಾಗಿರಬಾರ್ದು, ತೆಳ್ಳಗಿರ್ಬೇಕು. ಈಗ ರಸಮ್ನ ನೀವು ಆಲ್ರೆಡಿ ತಿಂದಿರ್ತೀರ, ಮನೇಲಿ ಮಾಡಿರೋದು ಅಥವಾ ಹೊರಗಡೆ ಮಾಡಿರೋದು ಅಥವಾ ಹೋಟೆಲಲ್ಲಿ ತಿಂದಿರ್ತೀರ ಅಲ್ವಾ, ಅದೇ ರೀತಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಆ ಥರ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 2-3 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ಫುಲ್ ಐ ಥಿಂಕ್ ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಒಗ್ಗರಣೆಗೂ ಹಾಕ್ಕೋಬೋದು, ಬಟ್ ನಾನು ಒಗ್ಗರಣೆಗೆ ಹಾಕ್ಕೊಂಡಿಲ್ಲ. ಲಾಸ್ಟಲ್ಲಿ ಹೆಂಗಿದ್ರು ಕುದಿಯೋದಕ್ಕೆ 5 ನಿಮಿಷ ಬಿಡ್ತೀನಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಮೆಣಸಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಕುಟ್ಟಣಿಗೆಯಲ್ಲಿ ಕುಟ್ಟಿ ನಾನು ಪುಡಿ ಮಾಡಿ ಹಾಕ್ಕೊಂಡಿರೋದು. ಈ ರೀತಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಕುಟ್ಟಣಿಗೆಯಲ್ಲಿ ಮಾಡೋದು ಅದೆಲ್ಲ ಮಿಕ್ಸಿಲಿ ರುಬ್ಬಿ ಹಾಕೋದಕ್ಕಿಂತ ಹಾಗೆ ನಿಮ್ಮ ಹತ್ರ ಏನಾದರೂ ಪೌಡರ್ ಇದ್ದರೆ ಅದನ್ನೇ ಹಾಕ್ಕೋಬೋದು. ಅಂಗಡಿಲಿ ಏನಾದರೂ ತಂದಿರೋದು, ನಾನು ಇಲ್ಲಿ ಮನೆಯಲ್ಲೇ ಮಾಡಿರೋದ್ರಿಂದ ಅದನ್ನೇ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದಾದಮೇಲೆ ನೆಕ್ಸ್ಟು ನಾನು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದಿಷ್ಟೇ ರಸಮ್ಗೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು, ಮತ್ತು ರಸಮ್ ಮಾಡೋದು ಇಷ್ಟೇನೆ, ಈಸಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬರೀ ರಸಮ್ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಇದಕ್ಕೆ ಬೇಳೆ ಕೂಡ ಹಾಕ್ಕೋಬೋದು. ಅದು ಹೇಗೆ ಅಂತಂದರೆ ಸಪ್ರೇಟಾಗಿ ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಂಡು ಈ ರೀತಿ ಫುಲ್ ಎಲ್ಲ ಒಗ್ಗರಣೆ ಮಾಡ್ಕೊಂಡಾದಮೇಲೆ ಟೊಮೆಟೊ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ವ, ಸೊ ಟೊಮೆಟೊ ಒಗ್ಗರಣೆ ಮಾಡ್ಕೊಂಡಾದಮೇಲೆ ಬೇಳೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕನ್ಸಿಸ್ಟೆನ್ಸಿ ಎಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ಮತ್ತು ಅದಕ್ಕೆ ಏನು ಹೇಳ್ತಾರೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ರೆ ಆಗುತ್ತೆ ಅಷ್ಟೇ. ಅದನ್ನು ಒಂದು 10-15 ನಿಮಿಷ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಬೇಳೆ ಇರೋದ್ರಿಂದ, ಅದು ಬೇಳೆ ರಸಮ್ ಆಗುತ್ತೆ. ಇದು ನಾರ್ಮಲ್ ಟೊಮೆಟೊ ರಸಮ್ಮು. ಇದು ನೀವೇನಾದರೂ ಹುಳಿ ಜಾಸ್ತಿ ತಿಂತೀರಾ, ಇಷ್ಟಪಡ್ತೀರಾ ಅನ್ನೋದಾದರೆ ಈ ಲಾಸ್ಟಲ್ಲಿ ಸೇನ್ ರಸ ಹಾಕ್ಕೊಂಡ್ರೂ ಆಗುತ್ತೆ ಅಷ್ಟೇ. ಇವಾಗ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನ್ ವೆಜ್ ಏನಾದರೂ ಮಾಡಿದಾಗ ಹೆವಿ ನಾನ್ ವೆಜ್ ಜಾಸ್ತಿ ಸಾಂಬಾರಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ರಸಮ್ನ ಮಾಡಿಕೊಂಡು ಸಪ್ರೇಟಾಗಿ ಅದನ್ನು ತಿನ್ಬೋದು. ಈಗ ಸ್ಟವ್ನ ನಾನು ಆಫ್ ಮಾಡ್ತಾಯಿದ್ದೀನಿ. ಫೈನಲಿ ನಮ್ಮ ರಸಮ್ ಸಾಂಬಾರು ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡ್ಕೊತೀನಿ, ಖಂಡಿತ ನೀವು ಇಷ್ಟಪಟ್ಟು ತಿಂತೀರಾ. ಇನ್ನು ಆಫೀಸಿಂದ ಬಂದಿರಲಿಲ್ಲ, ಹಾಗಾಗಿ ಮಕ್ಳಿಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಊಟ ಮುಗಿಸ್ಬಿಡ್ತೀನಿ, ತಿನ್ನಿಸ್ಬಿಟ್ಟು ಆಮೇಲೆ ಅವ್ರು ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಊಟ ಎಲ್ಲ ಆದಮೇಲೆ ನಾನು ಇಲ್ಲಿ ಪಿಜ್ಜಾ ಮಾಡ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇಲ್ಲಿ ರೆಡಿಯಾಗಿರೋ ಪಿಜ್ಜಾ ಬೇಸ್ನೇ ನಾನು ತೊಗೊಂಡಿದ್ದೀನಿ. ನಾರ್ಮಲ್ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ ಪಿಜ್ಜಾ ಬೇಸು, ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸಿಗುತ್ತೆ. ನಾನು ತೊಗೊಂಡಿರೋದ್ರಲ್ಲಿ 4 ಪೀಸ್ ಮಾಡ್ಬೋದು ಅಷ್ಟೇ, ಅಷ್ಟು ಮಾತ್ರ ನಾನು ತೊಗೊಂಡಿರೋದು. ಒಂದರಲ್ಲಿ 2 ಪೀಸ್ ಇರುತ್ತೆ, ಅದು 30 ರೂಪೀಸ್ ಏನೋ ಆಗುತ್ತೆ. ಸೊ ಇವಾಗ ನಾನು ಓವನಲ್ಲಿ ಏನು ಇಟ್ಕೊಡ್ತೀನಿ ಪ್ಲೇಟು, ಆ ಪ್ಲೇಟಿಗೆ ಪಿಜ್ಜಾ ಬೇಸ್ ಏನಿರುತ್ತೋ ಅಷ್ಟು ಕೂರೋಷ್ಟು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಏಕೆಂತಂದರೆ ಕೆಳಗಡೆ ಸೀದೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೆಕ್ಸ್ಟು ನಾನು ಪಿಜ್ಜಾ ಸಾಸ್ನ ತೊಗೊಂಡಿದ್ದೀನಿ. ಪಿಜ್ಜಾ ಮತ್ತು ಏನು ಹೇಳ್ತಾರೆ ಪಾಸ್ತಾ ಸಾಸ್ ಏನು ಸಿಗುತ್ತೋ ಅದನ್ನು ರೆಡಿಯಾಗಿರೋದನ್ನೇ ತೊಗೊಂಡಿದ್ದೀನಿ. ನಾರ್ಮಲ್ ಮನೇಲೇ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅಲ್ಲೇ ಇತ್ತಲ್ಲ ಅಂದ್ಬಿಟ್ಟು ಇದನ್ನು ಜೊತೆಲೇ ನಾನು ತೊಗೊಂಡೆ. ಇದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಒಂದು ಕೋಟ್ ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಸ್ಪ್ರೆಡ್ ಮಾಡೋದಕ್ಕೆ ಚಾಕು ಅಥವಾ ಸ್ಪೂನ್ ಯಾವುದು ನಿಮ್ಗಾಗುತ್ತೆ ಅದರಲ್ಲಿ ಸ್ಪ್ರೆಡ್ ಮಾಡ್ಕೋಬೋದು. ನಾನಿಲ್ಲಿ ಚಾಕುಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಇದೇ ನಾವು ತಿನ್ನೋ ಪಿಜ್ಜಾಗೆ ಮಸಾಲೆ ಅಂತ ಅಂದರೆ. ಸೊ ಈ ಮಸಾಲೆ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಈವನ್ನಾಗಿ ಹಾಕಬೇಕು. ಜಾಸ್ತಿ ಹಾಕೋದಕ್ಕೆ ಹೋದರೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಲೈಟಾಗೆ ಹಾಕೋಬೋದು. ಇದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರು ಇಟ್ಸ್ ಓಕೆ, ಬಟ್ ಇದ್ರ ಮೇಲೂ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್ಮು ಮತ್ತು ಏನು ಹೇಳ್ತಾರೆ ಆನಿಯನ್ನು, ಹಾಗೆ ಯೆಲ್ಲೋ ಕ್ಯಾಪ್ಸಿಕಮ್ಮು ಮತ್ತು ಕಾರ್ನ ತೊಗೊಂಡಿದ್ದೀನಿ. ಕಾರ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹಾಕೋದಕ್ಕೆ ಹೋಗಬೇಡಿ.
ಇವಾಗ ಇದಿಷ್ಟನ್ನು ನಾನು ಹಾಕ್ತಾಯಿದ್ದೀನಿ ಪಿಜ್ಜಾ ಮೇಲೆ. ನಾನು ಜಾಸ್ತಿ ವೆಜಿಟೇಬಲ್ಸ್ನ ನಾನು ಹಾಕ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇದಿಷ್ಟೇ. ಬೇಕು ಅಂತಂದರೆ ಟೊಮೆಟೊನ ಸ್ಲೈಸ್ ಮಾಡಿ ಹಾಕ್ಕೋಬೋದು, ಬಟ್ ನನಗೆ ಟೊಮೆಟೊ ಟೇಸ್ಟ್ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ. ಇದಿಷ್ಟೇ ಸಾಕಾಗುತ್ತೆ ಆ್ಯಕ್ಚುಲಿ. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಇಷ್ಟಪಡೋರಿದ್ದರೆ ನೀವು ಬೇಕು ಅಂತಂದರೆ ಈ ವಿಡಿಯೋ ನೋಡಿ ನೀವೇನಾದರೂ ಮಾಡ್ತೀನಿ ಪಿಜ್ಜಾ ಅನ್ನೋದಿದ್ದರೆ ಟೊಮೆಟೊ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಇದನ್ನೆಲ್ಲ ಈವನ್ನಾಗೆ ಹಾಕ್ಕೊತಾ ಇದ್ದೀನಿ. ನಾನೀಗ ಇದಕ್ಕೆ ಪನ್ನೀರನ್ನ ಹಾಕ್ಕೊತಾ ಇದ್ದೀನಿ. ಈ ಪನ್ನೀರು ನಾನು ಮನೇಲೇ ಮಾಡಿಟ್ಕೊಂಡಿರೋದು. ಇವಾಗ ಮಕ್ಳುಗಳಿಗೆ ಅದು ಇದು ತಿಂಡಿ ಮಾಡಿಕೊಡ್ತಾ ಇರ್ತೀನಲ್ವ, ಹಾಗಾಗಿ ನಾನು ಮನೇಲೇ ಪನ್ನೀರನ್ನ ಮಾಡ್ಕೊಂಡಿದ್ದೀನಿ. ಹೊರಗಡೆ ತೊಗೋತೀನಿ ಅಂತಂದರೆ ಅದನ್ನು ನೀವು ಹೊರಗಡೆ ತಂದು ಹಾಕ್ಬೋದು. ಪನ್ನೀರು ನಾನು ಎಂಟಿನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಮಸಾಲೆ ಏನೂ ನಾನು ಹಾಕ್ಕೊತಾ ಇಲ್ಲ. ನಿಮಗೆ ಬೇಕಾದರೆ ಆ ರೀತಿ ಮ್ಯಾರಿನೇಟ್ ಮಾಡಿ ಹಾಕ್ಕೊತೀನಿ ಅಂತಂದರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಟೈಮ್ ಇಲ್ಲದೇ ಇರೋ ರೀಸನ್ನು ಹೀಗೆ ಮಾಡ್ತಾಯಿದ್ದೀನಿ. ಪನ್ನೀರ್ ಏನಾದ್ರು ಮ್ಯಾರಿನೇಟ್ ಮಾಡಬೇಕು ಅಂತಂದರೆ ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡಿನೂ ಹಾಕೋಬೋದು. ಇಲ್ಲ ಅಂತಂದರೆ ಹೇಗಿದ್ದರೂ ಇದರಲ್ಲೇ ಕುಕ್ ಆಗುತ್ತೆ. ಸೊ ಅದನ್ನು ಮಿಕ್ಸನ್ನು ನಾನು ಪನ್ನೀರ್ ಹೇಗೆ ಹಾಕ್ಕೊತಾ ಇದ್ದೀನಿ ಆ ರೀತಿ ಹಾಕ್ಕೊಂಡ್ರೂ ಆಗುತ್ತೆ. ಅದು ಇನ್ನೂ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಆ ರೀತಿ ಏನಾದ್ರು ಮಾಡಿದ್ರೆ ನಿಮಗೆ ತೋರಿಸ್ತೀನಿ. ಇದಾದಮೇಲೆ ಚೀಸನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಅಮೂಲ್ ಸಿಕ್ತು ಅಂದ್ಬಿಟ್ಟು ಇದನ್ನೇ ತೊಗೊಂಡಿದ್ದೀನಿ. ಇದು ಸ್ಲೈಸನ್ನೇ ತೊಗೊಂಡಿದ್ದೀನಿ. ಕ್ರಂಬಲ್ಸ್ ಹುಡುಕ್ದೆ ಬಟ್ ಸಿಗಲಿಲ್ಲ. ಅದಕ್ಕೋಸ್ಕರ ಇದನ್ನೇ ನಾನು ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕಿದ್ರೆ ನನಗೆ ಏನು ಹೇಳ್ತಾರೆ ಚೀಸು ಸ್ಲೈಸ್ ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಕ್ವಾಂಟಿಟಿ ನಾನು ಕಮ್ಮಿ ನೋಡಿಕೊಂಡು ಸ್ಲೈಸ್ ಇರೋ ಪೀಸ್ನೇ ನಾನು ಚಿಕ್ಕದಾಗೆ ಪೀಸ್ ಮಾಡಿ ಎಲ್ಲ ಕಡೆ ಈವನ್ನಾಗೆ ಸ್ಪ್ರೆಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಚೀಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಅದು ತಿನ್ನಬೇಕಾದ್ರೆ ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಈ ಪಿಜ್ಜಾಗೆ ಚೀಸ್ ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೋಸ್ಕರ ಚೀಸ್ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಆರಿಗ್ಯಾನೋ ಹಾಕ್ಕೊತಾ ಇದ್ದೀನಿ. ಕೆಲವರು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಿಂತಾರೆ, ಬಟ್ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂತಲೇ ಚಿಲ್ಲಿ ಫ್ಲೆಕ್ಸ್ನೂ ಹಾಕ್ಕೋಬೋದು. ನಾನು ಮನೇಲಿ ಮಾಡ್ಕೊಂಡಿದ್ದೀನಿ, ಬಟ್ ನಾನು ತಿನ್ನೋದು ಮತ್ತು ಮಕ್ಕಳು ಎಲ್ಲ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಅದ್ರ ಬೀಜ ಎಲ್ಲ ಇರುತ್ತಲ್ವ ಮೆಣಸಿನ್ಕಾಯ್ದು, ಸೊ ಅದಕ್ಕೆ ನಾನು ಅದನ್ನು ಹಾಕ್ತಾಯಿಲ್ಲ. ಇಷ್ಟನ್ನೇ ಹಾಕ್ಕೊತಾ ಇದ್ದೀನಿ. ಇದಿಷ್ಟೇ ಸಾಕು. ಇವಾಗ ನಾನು ಇದನ್ನು ಓವನಲ್ಲಿ ಇಡ್ತೀನಿ. ಎಷ್ಟು ನಿಮಿಷ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ. ಇದಿಷ್ಟೇ ಬೇಗ ಆಗುತ್ತೆ ಆ್ಯಕ್ಚುಲಿ ನಮ್ಮ ಓವನ್ನಲ್ಲಿ. ಈಗ ಕೇಕ್ ಮಾಡಿದೆ ಅಲ್ವ ಅದನ್ನು ನಾನು ಚೇತಿಗೆ ಕೊಡ್ತಾ ಇದ್ದೀನಿ. ಬರೀ ಚಾಕ್ಲೇಟ್ ಸಾಸ್ ತಿಂದ್ಬಿಟ್ರೆ ಸಾಫ್ಟ್ ಆಗಿದೆ. ಓರಿಯೋ ಬಿಸ್ಕೆಟ್ ಅಲ್ವಾ, ಸಾಸ್ ಜೊತೆ ತಿನ್ನಿ ಚೆನ್ನಾಗಿರುತ್ತೆ. ಬೇಕರಿಗಿಂತ ಕಮ್ಮಿ ಏನಿಲ್ಲ. ಹೌದಾ? ಮಾಡ್ಬೋದು. ಥ್ಯಾಂಕ್ ಯು. ಇಟ್ಸ್ ಗುಡ್ ಆ್ಯಂಡ್ ಟೇಸ್ಟಿ ಯಮ್ಮಿ. ನಿಮ್ಮಮ್ಮ ಡುಮ್ಮಿ. ಯೈ. ಇದು ಬೇಕಾಗಿದೆ. ಈ ರೀತಿ ನನಗೆ ಕಟ್ಟರಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋದು. ಪಿಜ್ಜಾ ಕಟ್ಟರು ಕೇಳಿದ್ರೆ ನಾರ್ಮಲ್ ಅಂಗಡಿಗಳಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ನಾನು ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ನನಗೆ ಸಿಕ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಜಾರ್ತಿದೆ. ಏನಕ್ಕೆ ಅಂತಂದರೆ ಎಣ್ಣೆ ಹಾಕಿದ್ದೀನಲ್ವ, ಸೊ ಕಟ್ ಮಾಡೋದಕ್ಕೆ ಆಗ್ತಿಲ್ಲ, ಜಾರ್ತಿದ್ದೆ. ಮತ್ತು ಹಿಡ್ಕೊಂಡು ಕಟ್ ಮಾಡೋಣ ಅಂದರೆ ಅದು ಸಿಕ್ಕಾಪಟ್ಟೆ ಬಿಸಿ ಇದೆ, ಹಾಗಾಗಿ ಜಾರಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ಕಟ್ ಮಾಡ್ತಿದ್ದೆ. ಇವಾಗ ರೆಡಿಯಾಗಿದೆಯಲ್ವ, ಇದನ್ನು ಚೇತುಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ನೋಡೋಣ ಏನು ಹೇಳ್ತಾರೆ ಅಂತ. ಬಟ್ ಚೀಸು ಏನಾಗಿದೆ ಅಂತಂದರೆ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಜಾಸ್ತಿ ಚೀಸ್ ತಿನ್ನಬೇಕಾದ್ರೆ ಹಿಂಗೆ ಫ್ಲೋಲಿ ಎಳಿತೀವಿ ಗೊತ್ತಾ, ಆ ರೀತಿ ಬಂದಿಲ್ಲ.
ಇಟ್ಸ್ ಓಕೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಚೇತು ರಿವ್ಯೂ ನೋಡೋಣ. ಹಾಗೆ ಇಲ್ಲಿ ಮಯೋನೀಸ್ನ ನಾನು ತೊಗೊಂಡಿದ್ದೀನಿ. ನೀವೇನಾದ್ರು ಮಯೋನೀಸ್ ತಿನ್ನಬೇಕು ಅಂತ ಅನ್ನೋದಾದರೆ ಹೆಲ್ಮೆನ್ಸ್ ಮಯೋನೀಸ್ನ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟೇಸ್ಟು. ಬೇರೆ ಮಯೋನೀಸ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ಆ್ಯಕ್ಚುಲಿ. ಈ ಮಯೋನೀಸ್ನ ನಾನು ಯಾವಾಗಲೂ ಆಲ್ ಟೈಮ್ ಫೇವ್ರೆಟ್. ಪಿಜ್ಜಾ. ಎಸ್, ಪಿಜ್ಜಾ ವಿತ್ ಚೀಸ್. ಮಯೋನೀಸು. ಮಯೋನೀಸ್ ವೆಜ್ ಎಗ್. ವೆಜ್ ಒಂದೇ ಪೀಸ್ ಕೊಟ್ಟಿದ್ರಾ? ಐತೆ, ಕೊಡ್ತೀನಿ, ಟೇಸ್ಟ್ ಮಾಡಿ ನೋಡಿ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಿಮಗಿದು ಕೊಡೋದಕ್ಕೆ ಅಂತ ಬಂದಲ್ಲ, ನಾನು ಟೈಮಿಂಗ್ಸ್ ಕಮ್ಮಿ ಕೊಟ್ಬಿಟ್ಟು ಬರಬೇಕಿತ್ತು, ಜಾಸ್ತಿ ಕೊಟ್ಬಿಟ್ಟೆ. ಅಂದರೆ ಏನೂ ಆಗಿಲ್ಲ, ಚೀಸ್ ಹಿಂಗೆ ಎಳ್ಕೊಂಡು ತಿನ್ನೋಕ್ಕಾಗಲ್ಲ, ಅಷ್ಟೇ ಡಿಫ್ರೆನ್ಸು. ಪನ್ನೀರ್ ಹಾಕಿದ್ದೀನಿ, ಹಂಗೆ ಅನ್ನಿಸ್ತಿದ್ಯಾ? ಹಾಂ, ಆಯಿತಾ? ತಿಂತೀರಾ? ತಿಂದೇ ಇರತ್ತೆ. ಇಸ್ಕೊಬರ್ಲಿ. ಇಸ್ಕೊಬರ್ತೀನಿ. ಅಷ್ಟಕ್ಕೆ ಹೆಂಗೆ ಮಾಡೋದು? ಇದನ್ನು ಚಪಾತಿ ಅಂತ ಅಂದ್ಕೊಂಡು ಚಪಾತಿ ಮೇಲೆ ಏನೋ ಹಾಕಿದ್ದೀವಿ ಅಂತ ಎಲ್ಲ ಉದ್ರಿಸ್ಬಿಟ್ಟು ತಿನ್ನಕ್ಕೆ ಹೋಗ್ತಿರೋದು. ಏನೋ ಯಾಕಮ್ಮ? ಹಿಂಗ ತಿನ್ನು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಹಾಗೊಂದು ವೇಳೆ ಇಷ್ಟ ಆಗಿದೆ ದಯವಿಟ್ಟು ರಸಮ್ ಅಂತೂ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಅಷ್ಟು ಸೂಪರ್ ಡೂಪರ್ ಟೇಸ್ಟಿಯಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಪರ್ಸ್ನಲಿ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ರಸಮ್ ಅಂತ ಅಂದರೆ. ಹಾಗೆ ಪಿಜ್ಜಾ ರೆಸಿಪಿನೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಗೈಸ್, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬರ್ಸ್ ಆದರೆ ನನಗೆ ಇನ್ನೂ ಖುಷಿ ಆಗುತ್ತೆ. ಹಾಗೆ ಫುಲ್ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡೋಣ ಈ ಸಲ ಅಂತ ಹೇಳ್ತಾ, ನಾನು ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ, ಸೊ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.